ನಮಸ್ತೆ ನನ್ನ ಪ್ರಿಯ ಬಾಂಧವರೇ. ಭಾಳ ದಿನಗಳೇನು ತಿಂಗಳೇ ಆಯಿತು ಅನಿಸುತ್ತೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ನನ್ನ ಬಾಂಧವರಿಗೆಲ್ಲ ಒಂದು ಹೊಸ ಒಳ್ಳೆಯ ನಿಮಗೆ ಉಪಯೋಗವಾಗುವಂಥ ಒಂದು ಮಂತ್ರ ತಂತ್ರ ನಿಮಗೆ ಕೊಡ್ತಾಯಿದ್ದೀನಿ. ಇದು ಏನಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ಶತ್ರುಗಳೇ ಇರ್ತಾರೆ. ಕೆಲವು ಮನೆಗಳಲ್ಲೇ ಶತ್ರು ಇರ್ತಾರೆ, ಕೆಲವು ಶತ್ರುಗಳು ಇರ್ತಾರೆ. ಸಾಕಷ್ಟು ಶತ್ರುಗಳಿರ್ತಾರೆ. ಎಲ್ಲರಿಗೂ ಹೋಗಿ ಮಾಟ ಮಂತ್ರ ತಂತ್ರ ಮಾಡಲಿಕ್ಕಾಗಲ್ಲ. ಅವ್ರನ್ನೆಲ್ಲ ನಮ್ಮ ಒಂದು ವರ್ಷದಲ್ಲಿ ಇಟ್ಕೋಬೇಕು. ಅಂದರೆ ಅವರು ನಮ್ಮನ್ನು ನೋಡಿದ ತಕ್ಷಣ ಅಯ್ಯೋ ಇವರು ನಮಗೆ ಒಳ್ಳೇದು ಮಾಡಬೇಕು, ಇವ್ರಿಗೆ ಸಹಾಯ ಮಾಡಬೇಕು ಅನ್ನೋ ರೀತಿ ಅವರು ಮಿತ್ರರಾಗಬೇಕು. ಶತ್ರುಗಳೋಗಿ ಮಿತ್ರಗಳು ಆಗಬೇಕು. ಆ ರೀತಿ ಅವ್ರನ್ನ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅನ್ನೋದು ಇಲ್ಲಿ ಇದಕ್ಕೆ ಈ ಮಂತ್ರ ನಿಮಗೆ ಕೊಡ್ತಾಯಿದ್ದೀನಿ. ಈ ಮಂತ್ರನ ನೀವು ಒಂದು ಸಿದ್ಧಿ ದಿನ, ಒಳ್ಳೆ ದಿವಸ ನೋಡಿಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಇದು 1000 ಸಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಈ ಮಂತ್ರನ ನೀವು 1000 ಬಾರಿ ಸಿದ್ಧಿ ಮಾಡಿ ಇಟ್ಕೋಬೇಕಾಗುತ್ತೆ. ತದನಂತರ ಇದನ್ನು ನೀವು 7 ಸಾರಿ ಮಂತ್ರಿಸಿ, ಅದು ಕೆಲವೊಂದು ವಸ್ತುಗಳಿರುತ್ತೆ. ಇದಕ್ಕೆ ಮನಶಿಲ, ಗೋರೋಚನ. ಮನಶಿಲ ಅಂತಂದರೆ ನಿಮಗೆ ಗ್ರಂಥಿಗೆ ಅಂಗಡಿ ಸಿಗುತ್ತೆ. ಅದು ಒಂದು ವೈಟ್ ರೀತಿಲಿ ಬರುತ್ತೆ, ಉಪ್ಪಿನ ಥರ. ಅಂದರೆ ಒಂದು ಚಕ್ಕೆ ಥರ ಬರುತ್ತೆ. ಉಪ್ಪು ಒಂದು ಹೆಂಗೆ ಗಟ್ಟಿ ಆದರೆ ಹೆಂಗೆ ಆ ರೀತಿ ಇರುತ್ತೆ ಅದು. ಅಲ್ಲಿ ನೀವು ಗ್ರಂಥಿ ಅಂಗಡಿಲಿ ಹೋದರೆ ಮನಶಿಲ ಕೊಡಿ ಅಂದರೆ ಕೊಡ್ತಾರೆ. ಮತ್ತು ಅದಕ್ಕೆ ಒರಿಜಿನಲ್ ಆಗಿರುವಂಥ ಗೋರೋಚನ ಇವೆರಡೂ ತೊಗೋಬೇಕು. ಎರಡೂ ತಗೊಂಡು ಒಂದು ಹಣೆಗೆ ಹಚ್ಕೊಳ್ಳೋ ರೀತಿ ಒಂದು ಪೇಸ್ಟ್ ರೀತಿ, ಒಂದು ತಿಲಕ ರೀತಿ ಇದು ರೆಡಿ ಮಾಡ್ಕೋಬೇಕು. ತಿಲಕದ ರೀತಿ ರೆಡಿ ಮಾಡಿಕೊಂಡು ಇದನ್ನು 7 ಸಾರಿ ಆ ಮಂತ್ರನ ಹೇಳ್ಕೊಂಡು ಮಂತ್ರಿಸ್ಬಿಟ್ಟು ಹಣೆಗೆ ನೀವು ತಿಲಕವಾಗಿ ಇಟ್ಕೊಂಡು ಹೋದಾಗ ಆ ಶತ್ರು ಅನ್ನೋದು ನಿಮ್ಗೆ ಏನಿರ್ತಾರೆ, ನಿಮ್ಮ ನೋಡಿದ್ರೆ ಆಗಲ್ಲ. ಅವನಿಗೆ ನಿಮ್ಮ ಕಂಡ್ರೆ ಸಾಕು ಎಲ್ಲರ ಕಡೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿಕೊಂಡು ಬೇರೆ ಬೇರೆ ರೀತಿಲಿ ನಿಮಗೆ ತೊಂದರೆಗಳು ಕೊಡ್ತಾ ಇರ್ತಾನೆ. ಅಂಥವನು ನಿಮಗೇನಾಗುತ್ತೆ, ಇದನ್ನು ಇಟ್ಕೊಂಡು ನೀವು ಹಣೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದರೆ ಅವನೇ ನಿಮಗೆ ವಶ ಆಗ್ತಾನೆ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವಾಗಿ ನಿಮಗೆ ಶತ್ರು ಆಗಿದ್ದವನು ಮಿತ್ರನಾಗ್ತಾರೆ. ಇದು ಹೆಣ್ಣಾಗ್ಬೋದು, ಗಂಡಾಗ್ಬೋದು, ಅಥವಾ ಸುತ್ತಮುತ್ತ ಜನಗಳು ಕೂಡ ಆಗ್ಬೋದು. ನಿಮ್ಗೆ ಯಾರಿಗೆ ಬೇಕು ಅಂತನ್ನುತ್ತೆ. ಇದು ಎನಿ ಟೈಮ್ ಅವ್ರಿಗೆ ಒಬ್ಬರಿಗೆ ಅಂತಲ್ಲ, ನೀವು ಪ್ರತಿಯೊಂದು ಬಾರಿನೂ ಹಣೆಯಲ್ಲಿ ಇಟ್ಕೊಂಡು ಹೊರಗಡೆ ಹೋದಾಗ ಇಟ್ಕೊಂಡು ಹೋಗ್ತಾ ಇದ್ದಾಗೆ ನಿಮ್ಮಲ್ಲಿ ಒಂದು ಕಾಂತಿಯುತವಾಗಿ ಮುಖ, ಒಂದು ತೇಜಸ್ ಬರುತ್ತೆ. ಅದೇ ರೀತಿ ಅದನ್ನು ನೋಡಿದವರು, ನಿಮ್ಮ ಮುಖ ನೋಡಿದವರೆಲ್ಲ ನಿಮಗೆ ಸರ್ವ ವಶ ಆಗ್ತಾರೆ. ಅಂದರೆ ಶತ್ರುಗಳು ಮೊದಲೇ ಹೆವಿ ಇದ್ದಾಗ ಏನಾಗುತ್ತೆ, ಅವರು ನಿಮ್ಮ ಮುಖ ನೋಡಿದ ತಕ್ಷಣ ಅವರಲ್ಲಿರೋ ಅಂಥ ಒಂದು ಕೆಟ್ಟ ಭಾವನೆ ಹೋಗ್ಬಿಟ್ಟು ಒಂದು ಒಳ್ಳೆ ಭಾವನೆ ಬರುತ್ತೆ. ಆ ರೀತಿ ಬರುತ್ತೆ. ಅದೇ ರೀತಿ ಇನ್ನೂ ಬೇರೆ ಬೇರೆ ಜನಗಳು ಕೂಡ ನಿಮಗೆ ಮುಖದಲ್ಲಿ ನೋಡ್ತಾ ನಿಮಗೆ ಒಂದು ಆಕರ್ಷಣೆ ಆಗುತ್ತೆ ಅವರಿಗೆ. ಅಂದರೆ ಸರ್ವ ಜನ ಕೂಡ ವಶ ಆಗ್ತಾರೆ. ನಿಮ್ಮ ಮಾತುಗಳನ್ನ ಕೇಳಬೇಕು ಅಥವಾ ನಿಮ್ಮಿಂದ ಏನೋ ಕೆಲಸ ಆಗಬೇಕಾ, ಪ್ರತಿಯೊಂದು ನಿಮ್ಮಲ್ಲಿ ಒಂದು ಆಕರ್ಷಣೆ ಅಥವಾ ಒಂದು ಸಿದ್ಧಿ ಆಗಿ ಅವರು ಒಂದು ಮಿತ್ರರಾಗ್ಬೋದು. ಈ ರೀತಿ ಆದಾಗ ಸರ್ವಜನ ವಶ ಆಗ್ತಾರೆ ನಿಮಗೆ ವೀಕ್ಷಕರೇ. ಇದು ಒಂದು ಒಳ್ಳೆಯ ದಿವಸದಲ್ಲಿ, ಒಂದು ಅಮಾಸೆಯಲ್ಲಿ ಅಥವಾ ಪುಷ್ಯ ನಕ್ಷತ್ರದಲ್ಲಿ, ಸರ್ವಸಿದ್ಧಿ ಯೋಗದಲ್ಲಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿ ಒಂದೇ ಸ್ಥಳದಲ್ಲಿ ಕುತ್ಕೊಂಡು ಹೇಳಬೇಕಾಗುತ್ತೆ. ಇದನ್ನು ಅಲ್ಲೊಂದು ದಿವಸ ಇಲ್ಲೊಂದು ದಿವಸ ಕುತ್ಕೊಳ್ಳೋದಲ್ಲ. ಏನು ಭಾಳ ದೊಡ್ಡದಾಗಿಲ್ಲ, ಬರೀ 1000 ಸಾರಿ ದಿನಕ್ಕೆ 108 ಹೇಳ್ಕೊಂಡ್ರೂ ನಿಮಗೆ ಎಷ್ಟೋ ಬೇಗ ಆಗುತ್ತೆ. ಅದೇನು ಜಾಸ್ತಿ ದೊಡ್ಡದು ಇಲ್ಲ. ಮಂತ್ರ ಬೇಕಾದ್ರೆ ನಾನು ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಹ್ರೀಂ ಕ್ಲೀಂ ಹೈ ಲೋ ಭೋಗ ಪ್ರದ ಭೈರವಿ ಮಾತಂಗ ತ್ರೈಲೋಕ್ಯ ವಶಮಾನವ ಸ್ವಾಹ. ನೋಡಿ, ಇದಿಷ್ಟೇ ಸರಿ, ಭಾಳ ದೊಡ್ಡದೇನಿಲ್ಲ. ಇಷ್ಟಿದ್ರೆ ನೀವು ಒಂದೇ ದಿವಸದಲ್ಲಿ ಕೂಡ ಇದನ್ನು ಸಿದ್ಧಿ ಮಾಡ್ಕೊಳ್ಳೋರು ಸರಿಯಾಗಿ ಸಿದ್ಧಿ ಆಗಿದ್ರೆ ಇದನ್ನು ಕೂಡ ಮಾಡ್ಕೋಬೋದು. ಆದರೆ ಇದನ್ನು ಒಂದು 24 ದಿವಸ ಆದರೂ ಇದನ್ನು ಕಮ್ಮಿ ಅಂದರೂ ಅಷ್ಟು ದಿನದಲ್ಲಿ ಅದು ಹೇಳ್ತಾ ಇರಬೇಕಾಗುತ್ತೆ. ಹೇಳಿ ಇದು ಸಿದ್ಧಿ ಮಾಡಿ ಇಟ್ಕೊಂಡು ನೀವು ಆ ಒಂದು ಮನಶಿಲ ಗೋರೋಚನ ಅದನ್ನು ಒಂದು ತಿಲಕದ ರೀತಿ ಮಾಡಾದಮೇಲೆ ಅದನ್ನು ಬರೀ 7 ಬಾರಿ ಮಂತ್ರಿಸ್ಬಿಟ್ಟು ಒಂದು ಹಣೆಗೆ ತಿಲಕವನ್ನು ಇಟ್ಕೊಂಡ್ರೆ ನಿಮಗೆ ಸರ್ವಸಿದ್ಧಿ ಆಗುತ್ತೆ.
ಸರ್ವ ಜನ ವಶೀಕರಣ ಕೂಡ ಆಗುತ್ತೆ ವೀಕ್ಷಕರೇ. ಇದು ಒಂದು ಒಳ್ಳೆಯ ಒಂದು ವಿಡಿಯೋ ಇದನ್ನು ನೋಡಿ, ಇದು ನಿಮ್ಗೆ ಬೇಕಾದು ನಿಮಗೆ ಸಕಲಗಳು ಯಾಕೋ ಎಲ್ಲೋ ಹೋಗಿ ಅದು ಕೊಡಿ ಇದು ಕೊಡಿ, ಜನ ವಶೀಕರಣ ಆಗಬೇಕು, ಯಂತ್ರ ಕೊಡಿ ಮಂತ್ರ ಕೊಡಿ ಅಂತ ಕೇಳ್ತೀರಾ. ಇಂಥದ್ದೆಲ್ಲ ಮಾಡಿಕೊಂಡಾಗ ನಿಮ್ಮ ಮುಖದಲ್ಲಿ ಯಾವತ್ತು ಒಂದು ಈ ರೀತಿ ಇರುತ್ತೋ ಆವಾಗಲೇ ಜನ ಆಕರ್ಷಣೆ ಆಗೋದು. ಬರೀ ಮಂತ್ರದಿಂದ ಹಾಗಲ್ಲ, ಮಂತ್ರದಿಂದ ಬರೀ ಹೇಳ್ಕೊಂಡು ಕೂತ್ಕೊಂಡು ಒಂದು ರೀತಿ ಫಲ ಸಿಕ್ಕಿದಾಗ ಮುಖದಲ್ಲಿ ನಾವು ಇಟ್ಕೊಳ್ಳೋಂಥ ವಸ್ತುಗಳಿಂದನೇ ಕೆಲವೊಂದು ಆಕರ್ಷಣೆ ಆಗುತ್ತೆ. ಹಾಗಾಗಿ ಈ ಒಂದು ಮಂತ್ರ ನಾನು ಕೊಟ್ಟಿದ್ದೀನಿ. ಈ ಒಂದು ಮಂತ್ರದಿಂದ ಆ ರೀತಿ ಒಂದು ತಿಲಕ ರೆಡಿ ಮಾಡಿಕೊಂಡು ನೀವು ಹಣೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಶತ್ರುಗಳೆಲ್ಲ ನಿಮಗೆ ಮಿತ್ರರಾಗ್ತಾರೆ ಅಂತ ಹೇಳ್ತಾ, ನಮ್ಮ ಬಾಂಧವರಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವರೇ.